ತಮ್ಮ ಮಕ್ಕಳು ಡಿಜಿಟಲ್ ಲೋಕದಲ್ಲೇ ಮುಳುಗಿರ್ತಾರೆ, ಅವರನ್ನು ಅದರಿಂದ ಹೊರಗಡೆ ಕರ್ಕೊಂಡ್ಬರೋದೇ ಕಷ್ಟ ಆಗ್ಬಿಟ್ಟಿದೆ, ನಮ್ಗೆ ಯಾವುದು ದಾರಿ ತೋಚ್ತಾ ಇಲ್ಲ ಅಂತ ಪೋಷಕರು ಮಾತಾಡೋದು ಕಾಮನ್ ಆಗಿದೆ. ಆದ್ರೆ ಇಲ್ಲೊಂದು ಗ್ರಾಮ ಇದೆ, ಮಾದರಿ ಗ್ರಾಮ ಆಗಿದೆ, ಕರ್ನಾಟಕದಲ್ಲೇ ಇದೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿರುವಂತ ಮಾದರಿ ಗ್ರಾಮ. ಇದು ರಾತ್ರಿ 7 ರಿಂದ 8 ಗಂಟೆ ತನಕ ಮೊಬೈಲ್ ಟಿವಿ ಬಂದ್ ಆಫ್ ಆಗ್ಬಿಡುತ್ತೆ. ಬೆಳಗಾವಿ ಜಿಲ್ಲೆ ಹಲಗಾ ಗ್ರಾಮದಲ್ಲಿ ವಿಶಿಷ್ಟ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಮೊಬೈಲ್ ಟಿವಿ ಗೀಳಿಗೆ ಗ್ರಾಮಸ್ಥರೇ ಬ್ರೇಕ್ ಹಾಕುವಂತ ಒಂದು ಕಠಿಣ ನಿರ್ಧಾರವನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಪ್ರತಿದಿನ 2 ಗಂಟೆಗಳ ಕಾಲ ಮೊಬೈಲ್ ಟಿವಿಯನ್ನ ಬಂದ್ ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತಲ್ಲಿ ಗ್ರಾಮದಲ್ಲಿ ಯಾರು ಆ ಟೈಮ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಮೊಬೈಲ್ ಯೂಸ್ ಮಾಡಂಗಿಲ್ಲ, ಟಿವಿ ನೋಡಂಗಿಲ್ಲ. ಸಂಜೆ 7 ಗಂಟೆಯಿಂದ 9 ಗಂಟೆ ತನಕ ರಾತ್ರಿ ಈ ನಿಯಮ ಆ ಗ್ರಾಮಸ್ಥರಿಗೆ ಅಪ್ಲೈ ಆಗುತ್ತೆ. ಪ್ರತಿಯೊಬ್ಬರು ಅದನ್ನ ಪಾಲನೆ ಮಾಡ್ತಾರೆ, ಯಾವುದೇ ಎಕ್ಸ್ಕ್ಯೂಸ್ ಕೊಡಲ್ಲ. ಸಂಜೆ 7ಕ್ಕೆ ಗ್ರಾಮ ಪಂಚಾಯಿತಿಯಿಂದ ಒಂದು ಸೈರನ್ ಮೊಳಗುತ್ತೆ. ಆ ಸೈರನ್ ಮೊಳಗ್ತಾ ಇದ್ದಂಗೆ ಕೂಡ್ಲೆ ಪ್ರತಿಯೊಬ್ರು ಗ್ರಾಮದಲ್ಲಿ ಮೊಬೈಲ್ ಯೂಸ್ ಮಾಡಲ್ಲ, ಟಿವಿಯನ್ನ ಬಂದ್ ಮಾಡ್ಬಿಡ್ತಾರೆ. ಈ 2 ಗಂಟೆ ಮಕ್ಕಳು ಓದೋದ್ರಲ್ಲಿ ನಿರತರಾಗಬೇಕು. ಮಕ್ಕಳಿಗೆ ಮೊಬೈಲ್ ಟಿವಿ ಹವ್ಯಾಸ ಬಿಡಿಸೋದಕ್ಕೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಫಸ್ಟ್ ಪೋಷಕರು ಮಾಡಿದ್ರೇನೆ, ಮನೆಯವರು ಮಾಡಿದ್ರೇನೆ ಮಕ್ಕಳು ಅದನ್ನು ಫಾಲೋ ಮಾಡೋದು ಅಂತ ಹೇಳ್ತಾರಲ್ಲ. ಹಾಗಾಗಿ ಈಗ ಫಸ್ಟ್ ಪೋಷಕರು ಮೊಬೈಲ್ ಯೂಸ್ ಮಾಡಂಗಿಲ್ಲ, ಟಿವಿ ನೋಡಂಗಿಲ್ಲ. ಮಕ್ಕಳು ಓದಬೇಕು, ಅದನ್ನ ಮಾನಿಟರ್ ಮಾಡಬೇಕು ಪೋಷಕರು. ಕಟ್ಟುನಿಟ್ಟಾಗಿ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಡಿಜಿಟಲ್ ಆಫ್ ಪ್ರಯೋಗವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಸಹಜವಾಗಿ ಇದು ವರ್ಕೌಟ್ ಕೂಡ ಆಗ್ತಾ ಇದೆ. ರಾಜ್ಯಕ್ಕೆ ಮಾದರಿಯಾಗಿದೆ ಈ ವಿಷಯದಲ್ಲಿ ಈ ಗ್ರಾಮ. ಬೆಳಗಾವಿಯಲ್ಲಿದೆ ಈ ಗ್ರಾಮ. ದಿನಕ್ಕೆ 2 ಗಂಟೆಗಳ ಕಾಲ ಡಿಜಿಟಲ್ ಆಫ್, 2 ಗಂಟೆ ಮೊಬೈಲ್ ಯೂಸ್ ಮಾಡಂಗಿಲ್ಲ, ಟಿವಿ ಬಂದ್ ಮಾಡಿಬಿಡ್ತಾರೆ. ಕರೆಕ್ಟಾಗಿ ಸಂಜೆ 7 ಗಂಟೆಗೆ ಗ್ರಾಮ ಪಂಚಾಯತಿಯಿಂದ ಒಂದು ಸೈರನ್ ಅನ್ನ ಮೊಳಗಿಸ್ತಾರೆ. ಸೈರನ್ ಮೊಳಗ್ತಾ ಇದ್ದಂಗೆ ಇಡೀ ಗ್ರಾಮಸ್ಥರು ಅಲರ್ಟ್ ಆಗ್ತಾರೆ. ಮಕ್ಕಳು ಮೊಬೈಲ್ ಬಿಡಬೇಕು, ಬುಕ್ ಹಿಡ್ಕೊಂಡು ಕುತ್ಕೋಬೇಕು, ದೊಡ್ಡವರು ಅಷ್ಟೇ. ನಾವು ಅಂದರೆ ಸಣ್ಣ ಹುಡುಗರು ಸ್ವಲ್ಪ ಕಲೀಲಿ, ಹುಷಾರಾಗಲಿ ಅಂತ ಒಂದು ಪಂಚಾಯತ್ ಒಳಗೆ ನಿರ್ಣಯ ತೊಗೊಂಡಿರಿ. ಅಂದರೆ ನಾವು ಈ ಥರ ಮಾಡಿದಂದರೆ ಈ ಥರ ಸಕ್ಸಸ್ ಆಗ್ತಿತ್ತೋ ಇಲ್ಲ ಅಂತ. ಅದು ಆನಂತರ ನಾವು CST ಕಮಿಟಿ, SDMC ಕಮಿಟಿ ಈ ಥರ ಎಲ್ಲರೂ ಕುಂತೆ ಎಲ್ಲರೂ ನಾವು ಚರ್ಚೆ ಮಾಡಬೇಕೆ. ಅದೆಲ್ಲರೂ ಹಿರಿಯರಿಗೂ ಇವ್ರಿಗೂ ಕರೆಸ್ಕರ ಎಲ್ಲರೂ ಚರ್ಚೆ ಮಾಡಿದ್ವು. ಅದು ಗ್ರಾಮ ಪಂಚಾಯತ್ ಒಳಗೆ ಕುಂತೆ ಆನಂತರ ಈ ಥರ ಮಾಡಿದರೆ ಯಾವ ಥರ ಭವಿಷ್ಯ ಬೆಳೀತೈತೆ ಹುಡುಗರ್ದು ಅದೆಲ್ಲ ನಾವು ವಿಚಾರ ಮಾಡಿ ಅದು ಸೈರನ್ ಕುಣಿಸಿದ್ದೀವಿ ನಾವು. ಅಂದರೆ 7 ಗಂಟೆಗೆ ಸೀರಿಯಲ್ ಚಾಲು ಆಗ್ತಾರೆ ರೀ. ಆ ಥರ ಒಳಗೆ ಎಲ್ಲರೂ ತಲೆ ಹಾಕಿ ಅಲ್ಲಿ ಹತ್ರಾಗ ಕುಂಡ್ರು ಬಿಡ್ತಾರೆ ಎಲ್ಲ ಅವ್ವ ಅಪ್ಪ. ಅಂದರೆ ಹುಡುಗರ ಕಡೆ ಅವರು ಲಕ್ಷ್ಯ ಇರೋಂಗಿಲ್ಲ. ಆ ಥರ ಆಗಬಾರ್ದಂತ ನಾವು ಒಳ್ಳೆ ವಿಚಾರ ಮಾಡಿ ಒಂದು ಸೈರನ್ ಕುಣಿಸಿದ್ದೀವಿ ನಾವು. ಅದು 7 ಗಂಟೆಗೆ ಸ್ಟಾರ್ಟ್ ಅಂತಂದರೆ ಅದು 9 ಗಂಟೆಗೆ ಬಂದ್ ಮಾಡಬೇಕು. ಆ ಥರ ನಾವು ಎಲ್ಲರೂ ಅದು ಅಂದರೆ ಮೊಬೈಲು, ಟಿವಿ ಅದೆಲ್ಲ ಟೋಟಲಿ ಬಂದ್ ಮಾಡೀವಿ ನಾವು 1-2 ತಾಸು. ಹುಡುಗರು ಅದ್ರ ಬಗ್ಗೆ ಸ್ವಲ್ಪ ಕಲಿತಾರೆ ಚಲೋ. ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಇದು ನಾವು ಒಂದು ಡಿಸಿಷನ್ ತೊಗೊಂಡು ಅಂದರೆ ನಮ್ಮ ಹಲಗಾ ಊರದಿಂದ ನಮ್ಮ ಮುಖಂಡರು ಒಂದು ನಿವೇದನೆ ಕೊಟ್ಟಿದ್ರು. ಆಮೇಲೆ ನಾವು ಅದು 2 ದಿವ್ಸನಾಗ ಅದು ಡಿಸಿಷನ್ ತೊಗೊಂಡು ಮಾಡಿಬಿಟ್ಟು ಸ್ವಲ್ಪ ಅವ್ರಿಗೆ ಒಂದು ಅರ್ಧ ತಾಸು ಅವ್ರಿಗೆ 1 ತಾಸು ಕುಂಡಿರ್ತಾರೆ, ಮತ್ತೊಂದು ಅರ್ಧ ತಾಸು ಅವ್ರಿಗೆ ಟೈಮ್ ಸಿಗ್ತಿದ್ರಿ. ಆಮೇಲೆ 2ನೇ ವಿಷಯ ಅಂದರೆ ಈಗ ಮನ್ಯಾಗ ಪ್ರತಿಯೊಂದು ಮನುಷ್ಯ ಮೊಬೈಲ್ ಮೇಲೆ ಮಾತಾಡ್ಕೊಂತ ಟಿವಿ ನೋಡ್ಕೊಂತ ಒಬ್ಬರಿಗೊಬ್ಬರು ಮಾತಾಡೋಕೆ ಟೈಮ್ ಕೊಡೋಂಗಿಲ್ಲ. ಈಗ ಒಂದು 2 ತಾಸು ಗ್ಯಾಪ್ ಇದ್ದರೆ ಅವ್ರ ಮನೆಯವ್ರನ್ನ ಏನೂ ಚರ್ಚೆ ಮಾಡೋದಿದ್ರೆ ಅವ್ರು ಚರ್ಚೆ ಮಾಡ್ಬೋದು. ಮತ್ತು ಅದರ ಜೊತೆ ಇವರು ಹುಡುಗೋದನ್ನು ಸ್ವಲ್ಪ ಅವ್ರು ಲಕ್ಷ್ಯ ಕೊಡ್ಬೋದು. ಅದರ ಸಂಬಂಧ ಅದನ್ನ ನಾವು ಟಿವಿ ಮತ್ತು ಮೊಬೈಲ್ ಅವ್ರಿಗೆ ಮನ್ಯಾಗ ಯೂಸ್ ಮಾಡಿರಿ ಅಂತ ಯೂಸ್ ಮಾಡಬೇಡ್ರಿ, ಹುಡುಗರು ಕಡೆಸಿ ಲಕ್ಷ್ಯ ಕೊಡ್ರಿ, ಮತ್ತು ಅವ್ರದ್ದು ಎಜುಕೇಷನ್ಗೆ ಪ್ರಗತಿ ಕೊಡ್ರಿ ಅಂತ ಇದು ಮಾಡಿದ್ವಿ. ಅಭಿವೃದ್ಧಿ ಆಗಲಿ ಅಂತ ನಾವು 7 ದಿಂದ 9 ಮಟ್ಟ ಒಂದು ಅವೇರ್ನೆಸ್ ಕೊಡ್ತೀವಿ ನಾವು. 7 ಗಂಟೆಗೆ ಅವೇರ್ನೆಸ್ ಕೊಟ್ಟಿದ ಮೇಲೆ 9 ಗಂಟೆಗೆ ಕ್ಲೋಸ್ ಮತ್ತೊಂದು ಸಲ ಚಾಲೂ ಮಾಡ್ತೀವಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ತುಂಬಾ ಜನ ಒಂದು ಸಂಕಲ್ಪ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ, ಅದನ್ನ ಕಾರ್ಯರೂಪಕ್ಕೆ ತರಲ್ಲ ಈ ವಿಷಯವಾಗಿ. ಬಟ್ ಈ ಗ್ರಾಮವನ್ನ ನಾವು ಮೆಚ್ಚಲೇಬೇಕು, ಬಹುಶಃ ಇದನ್ನು ಮಾದರಿಯಾಗಿ ಬೇರೆ ಕಡೆನೂ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ, ಇಲ್ಲ ಅಂತಲ್ಲ. ಈ ಐಡಿಯಾ ಹೆಂಗ್ ಬಂದಿದ್ದಂತೆ, ಮತ್ತೆ ಪ್ರತಿಯೊಬ್ರು ಇದನ್ನ ಒಪ್ಕೊಂಡಿದಾರಲ್ಲ, ಅದಕ್ಕೊಂದು ಸೆಲ್ಯೂಟ್ ಮಾಡಲೇಬೇಕು.
ಶರ್ಮಿತಾ ಶೆಟ್ಟಿ, ಬೆಳಗಾವಿಯ ಸುವರ್ಣಸೌಧದ ಕೂಗಳತೆಯ ದೂರದಲ್ಲಿರತಕ್ಕಂಥ ಹಲಗಾ ಗ್ರಾಮ ಈ ಒಂದು ಪ್ರಯೋಗವನ್ನು ಮಾಡಿ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು. ಹಲಗಾ ಗ್ರಾಮಕ್ಕೆ ಈ ಒಂದು ಐಡಿಯಾ ಎಲ್ಲಿಂದ ಬಂತು ಅಂದ್ರೆ ಅವರು ಮಹಾರಾಷ್ಟ್ರದಲ್ಲಿ ಒಂದು ಪ್ರಯೋಗನ ಮಾಡಿರ್ತಾರೆ. ಅದನ್ನ ಗಮನಿಸಿ ಇಲ್ಲಿ ಒಂದು ಗ್ರಾಮದಲ್ಲಿ ಒಂದು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಸಂಜೆ 7 ಗಂಟೆ ಆದ್ರೆ ಸಾಕು, ಈ ಊರಲ್ಲಿ ಏನು ಕಂಪನಿಗಳ ಬಿಟ್ಟ ರೀತಿಯಲ್ಲಿ ಸೌಂಡ್ ಆಗುತ್ತೆ, ದೊಡ್ಡ ಸೈರನ್ ಮೊಳಗುತ್ತೆ. ಬಳಿಕ ಮನೆಯಲ್ಲಿದ್ದಂತಹ ಮೊಬೈಲ್ಗಳು ಹಾಗೇನೆ ಟಿವಿಗಳನ್ನ ಆಫ್ ಮಾಡಿ ಜನ ಏನು ಮಕ್ಕಳು ಹೊರಗಡೆ ಆಟ ಆಡ್ತಾರೆ, ಗೃಹಿಣಿಯರು ಪರಸ್ಪರ ಮಾತಾಡುವಂಥದ್ದು ಮತ್ತು ಅಡಿಗೆಯಲ್ಲಿ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕಡೆ ಗಮನವನ್ನು ಕೊಡಬೇಕು. ಮತ್ತು ಮಕ್ಕಳು ಕೇವಲ ಮೊಬೈಲ್ ನಲ್ಲೇ ಅಡಿಕ್ಟ್ ಆಗಿರ್ತಕ್ಕಂಥದ್ದು. ಮೊಬೈಲ್ ನ ಬಿಟ್ಟು ಹೊರಗಡೆ ಬಂದು ಈ ಹಿಂದೆ ಹೇಗೆ ಆಟವಾಡ್ತಿದ್ರು ಆ ರೀತಿ ಆಟವಾಡ್ಲಿ ಅನ್ನೋ ಕಾರಣಕ್ಕಾಗಿ 2 ಗಂಟೆಗಳ ಕಾಲಕ ಡಿಜಿಟಲ್ ಆಫ್ ಅನ್ನ ಮಾಡಕ್ಕೆ ಈ ಒಂದು ಗ್ರಾಮಸ್ಥರು ತೀರ್ಮಾನವನ್ನು ಮಾಡಿದ್ದಾರೆ. ಗ್ರಾಮಸ್ಥರು ಈ ಮೊದಲು ತೀರ್ಮಾನ ಮಾಡಲು ಗ್ರಾಮ ಜನರನ್ನ ಅಭಿಪ್ರಾಯನ ಕೇಳಿರ್ತಕ್ಕಂಥದ್ದು. ಬಹುತೇಕರು ಇದನ್ನ ಈ ರೀತಿ ಆಗಬೇಕು, ದಿನಕ್ಕೆ ಒಂದು 2-3 ಗಂಟೆ ಮೊಬೈಲ್ ಬಿಟ್ಟು ಇರುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಇರುತ್ತೆ. ಆದ್ರೆ ಅದನ್ನ ಮಾಡೋದು ಹೇಗೆ ಅಂತಕ್ಕಂಥದ್ದು ಕೂಡ ಬಹಳ ಜನರಿಗೆ ಸಮಸ್ಯೆ ಇರುತ್ತೆ. ಹೀಗಾಗಿ ಇದನ್ನ ಸಮಸ್ಯೆಯನ್ನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ನಿವಾರಣೆ ಮಾಡಿರ್ತಕ್ಕಂಥದ್ದು. ಗ್ರಾಮದ ಪಂಚಾಯಿತಿಯ ಮೇಲೆ ಏನೋ ಒಂದು ಸೈರನ್ ಇಟ್ಟಿದ್ದಾರೆ. ಸರಿಯಾಗಿ 7 ಗಂಟೆಗೆ ಆ ಸೈರನ್ ಆಗುತ್ತೆ. ಸೈರನ್ ಆದ ಬಳಿಕ ಮೊಬೈಲ್ಗಳು ಮತ್ತೆ ಒಂದು ಟಿವಿಗಳನ್ನ ಆಫ್ ಮಾಡ್ತಕ್ಕಂಥದ್ದು. ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆದ್ರೆ ಗೃಹಿಣಿಯರು ಸೀರಿಯಲ್ ನೋಡ್ತಾರೆ. ಇದರಿಂದ ಏನು ಸಮಾಜ ಅಷ್ಟೇ ಅಲ್ಲದೆ ಮನೆಯ ವಾತಾವರಣ ಕೂಡ ಹಾಳಾಗುತ್ತೆ. ಇದನ್ನ ಏನು ಮತ್ತೆ ಮೊದಲಿನಂತೆ ಮಾಡೋ ಕಾರಣಕ್ಕಾಗಿ ಒಂದು ಹಲಗಾ ಗ್ರಾಮಸ್ಥರು ಈ ಒಂದು ಮಾದರಿ ತೀರ್ಮಾನವನ್ನು ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಸಾಥನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಗ್ರಾಮ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದು ಈ ಪ್ರಯೋಗ ಅನೇಕ ಗ್ರಾಮಗಳಲ್ಲೂ ಕೂಡ ನಡೆಯಬೇಕಾದಂತಹ ಸ್ಥಿತಿ ಈಗ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಸರ್ಕಾರ ಸುಗಂಧಿ, ಈ ಒಂದು ಮೇಜರ್ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ದಾರೆ ಅದು ಯಾವ ತರ ವರ್ಕೌಟ್ ಆಗ್ತಿದೆ, ಅಂದ್ರೆ ಶೈಕ್ಷಣಿಕವಾಗಿ ಮಕ್ಕಳಲ್ಲಿ ಯಾವ ತರ ಅಭಿವೃದ್ಧಿ ಕಾಣಿಸ್ತಾ ಇದೆ? ಶರ್ಮಿತಾ ಶೆಟ್ಟಿ, ಇದೇ ಏನು ಡಿಸೆಂಬರ್ 17ರಿಂದ ಈ ಒಂದು ಪ್ರಯೋಗ ಆರಂಭ ಆಗಿರ್ತಕ್ಕಂಥದ್ದು. ಕೇವಲ 3-4 ದಿನಗಳ ಮಾತ್ರ ಆಗಿರ್ತಕ್ಕಂಥದ್ದು. ಇದರ ಪರಿಣಾಮ ಮುಂದಿನ ದಿನಗಳಿಗೆ ಗೊತ್ತಾಗಬೇಕಿದೆ. ಆದ್ರೆ ಸದ್ಯಕ್ಕೆ ಏನು ಅಂತಂದ್ರೆ ಈ ಒಂದು ಪ್ರಯೋಗ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಬಹುತೇಕರು ಅನ್ಕೊಂತಾರೆ ನಾನು ಬೆಳಗ್ಗೆದ್ದು ಮೊಬೈಲ್ ನೋಡಬಾರ್ದು ಅಥವಾ ಸಂಜೆ ಮೇಲೆ ಟಿವಿ ನೋಡೋದನ್ನ ಬಿಡಬೇಕು ಅಂತ. ಆದ್ರೆ ಅದು ಸಾಧ್ಯವಾಗಿರಲ್ಲ. ಆದ್ರೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಯತ್ನ ಮಾಡಿದಾಗ ಅದು ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಗ್ರಾಮ ಮಾದರಿ ಆಗಿರ್ತಕ್ಕಂಥದ್ದು. ಮೊದಲು ಗ್ರಾಮಸ್ಥರು ಇದನ್ನ ಬಗ್ಗೆ ತೀರ್ಮಾನ ಮಾಡಿದಾಗ ಮಹಾರಾಷ್ಟ್ರದ ಗ್ರಾಮವೊಂದರಲ್ಲಿ ಈ ರೀತಿ ಪ್ರಯೋಗ ಆಗಿದೆ ಅಂತ ಹೇಳಿ ಅವರಿಗೆ ಮಾಹಿತಿ ಬರುತ್ತೆ. ಬಳಿಕ ಅಲ್ಲಿರ್ತಕ್ಕಂಥ SDMC ಆಗಿರ್ಬೋದು, ಪಂಚಾಯಿತಿ ಸದಸ್ಯರಾಗಿರ್ಬೋದು, ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮದ ಹಿರಿಯರ ಜೊತೆಗೆ ಒಂದು ಸಂವಾದವನ್ನ ಮಾಡ್ತಾರೆ. ನಾವು ಹೀಗೆ ಮಾಡಬೇಕು ಅಂತ ಅನ್ಕೊಂಡಿದೀವಿ, ನೀವು ಬೆಂಬಲ ಕೊಡ್ತೀರಾ ಅಂತೇಳಿ ಬಹುತೇಕರು ಇದಕ್ಕೆ ಎಸ್ ಅಂತ ಹೇಳ್ತಾರೆ. ಬಳಿಕ ಈ ಒಂದು ಪ್ರಯೋಗ ಈ ಒಂದು ಗ್ರಾಮದಲ್ಲಿ ಆರಂಭವಾಗಿರ್ತಕ್ಕಂಥದ್ದು. 3-4 ದಿನಗಳಿಂದಲೂ ಕೂಡ ಉತ್ತಮವಾದ ರೆಸ್ಪಾನ್ಸ್ ಈ ಗ್ರಾಮದಲ್ಲಿ ಈ ಪ್ರಯೋಗಕ್ಕೆ ಸಿಗ್ತಾ ಇದೆ. ಇದರಿಂದ ಏನು ಮಕ್ಕಳು ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಮತ್ತು ಗೃಹಿಣಿಯರು ಮನೆ ಕೆಲಸ ಆಗಿರಬಹುದು, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಏನೋ ಗಮನ ಕೊಡುವಂತದ್ದು ಕೂಡ ಸಾಧ್ಯ ಆಗುತ್ತೆ. ಯಾರು ವಿದ್ಯಾಭ್ಯಾಸ ಮಾಡಲ್ಲ ಮಕ್ಕಳು ಹೊರಗಡೆ ಬಂದು ಆಟ ಆಡಬೇಕು, ಈ ರೀತಿ ಚಟುವಟಿಕೆಗಳಲ್ಲಿ ತೊಡಗಲಿ ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಗ್ರಾಮಸ್ಥರು ಈ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸದ್ಯ 3-4 ದಿನ ಕಳೆದಿದೆ. ಇನ್ನು ಸ್ವಲ್ಪ ದಿನಗಳ ಬಳಿಕ ಈ ಒಂದು ಪ್ರಯೋಗದಿಂದ ಏನೆಲ್ಲ ಲಾಭ ಆಯಿತು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರೇ ಹೇಳಬೇಕಿದೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗದಿ. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ರಾಜ್ಯಕ್ಕೆ ಮಾದರಿಯಾಗಿದೆ ಬೆಳಗಾವಿಯ ಈ ಗ್ರಾಮ. ದಿನಕ್ಕೆ 2 ಗಂಟೆಗಳ ಕಾಲ, ಅಂದ್ರೆ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಡಿಜಿಟಲ್ ಬಂದ್. ಗ್ರಾಮ ಪಂಚಾಯತಿಯಿಂದ 7 ಗಂಟೆ ಕರೆಕ್ಟಾಗಿ ಸೈರನ್ ಮೊಳಗುತ್ತೆ. ಅಷ್ಟೊತ್ತಿಗೆ ಮೊಬೈಲ್ ನೋಡ್ತಿದ್ದವರು ಮೊಬೈಲ್ ಸೈಡಿಗೆ ಇಡಬೇಕು, ಇನ್ನೊಂದು ಕಡೆ ಟಿವಿ ನೋಡ್ತಿದ್ದವರು ಟಿವಿ ಬಂದ್ ಮಾಡಬೇಕು, ಮಕ್ಕಳು ಬುಕ್ ಹಿಡ್ಕೊಂಡು ಕುತ್ಕೋಬೇಕು, ವಿದ್ಯಾಭ್ಯಾಸದಲ್ಲಿ ನಿರತರಾಗಬೇಕು.